ಹೆಲೋ ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಸ್ಪೆಷಲಿ ನಮ್ಮ ಬ್ಯಾಂಕ್ ಬಗ್ಗೆ ಭಾಳ ಮಂದಿಗೆ ಭಾಳ ಟ್ರಸ್ಟ್ ಎಲ್ಲ ಇರ್ತೈತಿ. ಬ್ಯಾಂಕ್ ಅವ್ರು ಚಂದ ಇರ್ಬೇಕು ಎಲ್ಲ ಇರ್ತೈತಿ. ಇವಾಗ ನನಗೂ ಹಂಗೆ ರೀ, ಬ್ಯಾಂಕ್ ಅಂದ್ರೆ ಸ್ವಲ್ಪ ಹೆದರಿಕೆನೂ ಐತಿ ಮತ್ತು ಹಂಗೆ ಅದ್ರ ಬಗ್ಗೆ ರೆಸ್ಪೆಕ್ಟು ಐತಿ. ಬ್ಯಾಂಕ್ ಅಂದ್ರೆ ಏನೋ ಒಂಥರ ಸೆಕ್ಯೂರ್ ಅಂದ್ಕೊಂಡು ಎಲ್ಲರೂ ಒಂದು ಭ್ರಮೆ ಒಳಗಿರ್ತೀವಿ. ದಯವಿಟ್ಟು ಬ್ಯಾಂಕ್ ಅಷ್ಟು ಸೆಕ್ಯೂರ್ ಇಲ್ಲ ಅಂತ ಅನ್ನೋದು ಡೇ ಬೈ ಡೇ ಹೆಂಗೆ ವ್ಯವಹಾರ ಮಾಡ್ತೀವಿ, ಹೆಂಗೆ ಮಂದಿ ಜೊತೆ ಬರಿತೀವಲ್ಲ ಅದರಿಂದ ಗೊತ್ತಾಗುತ್ತೆ ಬ್ಯಾಂಕಿನ ಹಣೆ ಬಾರ ಏನಂತಂದ್ರೆ. ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ಆಗೈತೆ ರೀ. ಯಾವ ಬ್ಯಾಂಕ್ ಅಂತಂದು ಹೆಸರು ತಗೊಳ್ಳೋ ಬೇಡ ಗೊತ್ತಾಗೋದು. ಓಕೆ, ಒಂದು ಪ್ರೈವೇಟ್ ಬ್ಯಾಂಕ್ ಒಳಗೆ ಏನಾಗೈತಿ, ನನ್ನ ಫ್ರೆಂಡ್ ಒಬ್ರು ಲೈಕ್ ಕ್ಲೋಸ್ ಫ್ರೆಂಡ್, ಅವ್ರದ್ದು ಸ್ವಲ್ಪ ಟ್ರಾನ್ಸಾಕ್ಷನ್ಸ್ ಎಲ್ಲ ಚಲೋ ಅದಾವ. ಅವರೆಲ್ಲ ಒಂದು ಶಿಸ್ತೊಳಗೆ ಬಂದಾರ. ಏನಪ್ಪ, ಸಿವಿಲ್ ಸ್ಕೋರ್ ಆಗಲಿ, ಒಂದು ಕ್ರೆಡಿಟ್ ಕಾರ್ಡ್ ಆಗಲಿ, ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿರಲಿ, ಇದೆಲ್ಲ ಒಂದು ಶಿಸ್ತೊಳಗೆ ಬಂದಾರ. ಆ ಶಿಸ್ತೊಳಗೆ ಬಂದಾರ ಅಂಥವ್ರಿಗೆ ಒಂದು ಕಾಲ್ ಬರ್ತೈತಿ. ಯಾವುದೋ ಒಂದು ಬ್ಯಾಂಕಿಂದ, ಒಂದು ಬ್ಯಾಂಕ್, ಓಕೆ ಅಂಥದ್ದು ಹೆಸರು ಹೇಳೋದು ಬೇಡ, ಆ ಬ್ಯಾಂಕಿಂದ ಕಾಲ್ ಬರ್ತೈತಿ. ಏನಂದ್ರೆ, ಸರ್ ನಿಮ್ಗೆ ಒಂದು ಅನ್ಸೆಕ್ಯೂರ್ಡ್ ಲೋನ್ ಆಫರ್ ಐತಿ. ಏನಪ್ಪ ಅಂದ್ರೆ ನೀವು ಏನೂ ಇಲ್ಲ, ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕಳಿಸ್ರಿ, ಅದ್ರ ಮೇಲೆ ನಿಮ್ಗೆ ನಾವು ಒಂದು ಇಷ್ಟಂತ ಅಮೌಂಟ್ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ, ನೀವು ಅದನ್ನು ಎದಕ್ಕಾರ ನಿಮ್ಮ ಪರ್ಸನಲ್ ಯೂಸಿಗೆ ಯೂಸ್ ಮಾಡಿರಿ. ಓಕೆ ಫೈನ್, ನನ್ನ ಫ್ರೆಂಡು ಹೇಳಿದ್ರು, ಆಯ್ತು ನನಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಿರಲ್ಲ, ಓಕೆ ಥ್ಯಾಂಕ್ ಯು, ನೋ ಇಶ್ಯೂ, ಬಟ್ ನನಗೆ 11% ಆದ್ರೆ ಅಷ್ಟ ಮಾಡಿರಿ ಅಂಥೇಳಿ ಕಟ್ ಆ್ಯಂಡ್ ಕ್ಲಿಯರಾಗಿ ಹೇಳ್ಯಾರ. ಸೊ ಬ್ಯಾಂಕ್ ಎಂಪ್ಲಾಯ್ ಏನು ಮಾಡ್ಯಾರ, ಲೇಡೀಸ್ ಅವ್ರು ನೀವು ತೊಗೋಬಹುದಾ ಅದ್ರ ಬ್ಯಾಂಕ್ ಅವ್ರು ಏನು ಮಾಡ್ಯಾರ, ಆಯ್ತು ಸರ ನಾನು ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ, 11 ಆಗಂಗಿಲ್ಲ 12 ಅಂತ ಹೇಳ್ಯಾರ. 12 ಆದ್ರೆ ಬೇಡ 11 ಅಂತ ಇವ್ರು ಫೈನಲಿ ಆಯ್ತು ಅಂತೇಳಿ ಆಲ್ಮೋಸ್ಟ್ ಎಲ್ಲ ಲೋನಿಗೆಲ್ಲ ರೆಡಿ ಮಾಡ್ಕೊಂಡು ಅವರೆಲ್ಲ ಅಪ್ಲೈ ಮಾಡ್ಯಾರ. ಫೈನಲಿ ಇನ್ನೊಂದು ಕಂಡೀಷನ್ ಇಟ್ಟಾರಂದ್ರೆ, ಸರ್ ಅದ್ರ ಮೇಲೆ ಇನ್ಶೂರೆನ್ಸ್ ಬರ್ತೈತಿ 18,000. ನನ್ನ ಫ್ರೆಂಡ್ ಅವರು ಈಸ್ ವೆರಿ ನಾಲೆಜಬಲ್ ಅಂತ, ಅವ್ರಿಗೇನೋ ಅವ್ರ ಟ್ರಾನ್ಸಾಕ್ಷನ್ಸ್ ಹೆಂಗೆ ಏನೋ ಗೊತ್ತಿತ್ತಲ್ಲ, ಸೊ ಅಷ್ಟಾಗಂಗಿಲ್ಲ ಅಂದಮೇಲೆ ಫೈನಲಿ 7,500 ರೂಪಾಯಿಗೆ ಫೈನಲ್ ಆಗೈತಿ ಇನ್ಶೂರೆನ್ಸ್. ಓಕೆ ಫೈನ್, ಮತ್ತು ಕಾಲ್ ಬಂದೈತಿ, ಇಲ್ಲ ನಿಮ್ದು ಲೋನ್ ಸ್ಯಾಂಕ್ಷನ್ ಆಗೈತಿ, ನಿಮ್ಗೆ ಪೇಮೆಂಟ್ ಮಾಡಾಕಂತೀವಿ, ಇಂಟ್ರೆಸ್ಟ್ ಕಟ್ ಮಾಡಿ ವಿತ್ ಇನ್ಶೂರೆನ್ಸ್ ಪೇಮೆಂಟ್ ಕಟ್ ಮಾಡಿ. ನಮ್ಮ ಫ್ರೆಂಡ್ ಏನು ಹೇಳಿದ್ರು, ನನಗೆ ಇನ್ಶೂರೆನ್ಸ್ ಪೇಮೆಂಟ್ ಕಟ್ ಮಾಡಬೇಡ್ರಿ, ಲೋನ್ ಇಂಟ್ರೆಸ್ಟ್ ಕಟ್ ಮಾಡಿ, ಇನ್ಶೂರೆನ್ಸ್ ಪೇಮೆಂಟ್ ನಾನು ರಿಟರ್ನ್ ನಿಮ್ಗೆ ಹಾಕ್ತೀನಿ ಇದಕ್ಕೆ ಅವ್ರು ಬ್ಯಾಂಕಿಗೆ ಪೇಮೆಂಟ್ ಮಾಡ್ಯಾರ. ನನ್ನ ಫ್ರೆಂಡ್ ಇಮಿಡಿಯೇಟ್ಲಿ ನನಗೆ ಅಮೌಂಟ್ ಅಂತೂ ಬಂದೈತಿ, ಬಟ್ ನನಗೆ ಆ್ಯಕ್ಚುಲಿ ನೀವು ಏನು ಎಷ್ಟು ಪರ್ಸೆಂಟ್ ಏನು ಮಾಡಿರಲ್ಲ, ನನಗೆ ಅದ್ರದ್ದು ಫೋಟೋ ಕಾಪಿ ಕಳಿಸ್ರಿ, ಅದ್ರದ್ದು ಏನು ಕತಿ ಎಷ್ಟೆಷ್ಟು ಇಂಟ್ರೆಸ್ಟ್ ಆಗೈತಿ ಅಂತಂದ್ರೆ. ಆಮೇಲೆ ಅವ್ರು ಏನಂತಾರೆ, ಇರಲಿ ಸರ 11% ನಿಮಗೆ 12% ಅಂತ ಹೇಳಿದ್ವಲ್ಲ, ನಿಮ್ಗೆ 18,500 ಪೇಮೆಂಟ್ ಮಾಡೋದಾಗುತ್ತೆ, ನಿಮ್ಗೆ ಹೇಳಿಲ್ಲ 5 ವರ್ಷದ ಅಂತ. ಓಕೆ ಫೈನ್, ಹೇಳಿರಿ ಒಪ್ಕೋತೀನಿ, ಬಟ್ ನಂಗೆ ಸ್ಟಿಲ್ ಅದ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕಲ್ಲ, ಡಾಕ್ಯುಮೆಂಟ್ಸು ಕಳಿಸ್ಯಾರ. ಆ ಡಾಕ್ಯುಮೆಂಟ್ಸ್ ಒಳಗೆ ಏನು ಐತಿ ಅಂದ್ರೆ, ಇವನ್ ನಾನು MBA ಸ್ಟೂಡೆಂಟ್, ನನಗೆ ಎಲ್ಲ ಬರ್ತೈತಿ, ಓದಾಕ ಎಲ್ಲ ಮಾಡಕ್ಕೆ ಬರ್ತೈತಿ, ಬಟ್ ಮನುಷ್ಯ ಕ್ಲಿಯರಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಎಷ್ಟು ಓದೇವು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮನುಷ್ಯಾಗ ಹೊರಗಿಂದ ನಾಲೆಜ್ ಇರಬೇಕು, ನಾವು ಏನು ಮಾಡ್ತಿರ್ಬೇಕು ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಆ ನಾಲೆಜ್ ಈ ಮನುಷ್ಯಾಗ ಇದ್ದಾಗ ಅದ್ರ ಫೋಟೋ ಕಾಪಿ ಕಳ್ಸ್ಯಾರ. ಅದ್ರೊಳಗೆ ಏನೈತಿ ಗೊತ್ತೇನ್ರಿ, 16% ಐತಿ. ಅಂದ್ರೆ ಬ್ಯಾಂಕ್ನವರು ಎಷ್ಟು ಮೋಸ ಮಾಡ್ತಾರ, ಎಷ್ಟು ಅವ್ರು ಹಗಲು ದರೋಡೆ ಮಾಡ್ತಾರೆ, ಇದ್ರ ಮೇಲೆ ತಿಳ್ಕೊರಿ. ಸೊ ಇನ್ನೊಂದು ನನ್ನ ಭಾಳ ವಿಡಿಯೋಸ್ ಅದಾವ, ಕೆನರಾ ಬ್ಯಾಂಕಿಂದ ಒಂದು ಇದು ಸ್ಕ್ಯಾಮ್ ಐತಿ, ಅದೊಂದು ನಂದು ಯೂಟ್ಯೂಬ್ ಚಾನಲ್ ನೋಡಿರಿ. ಹಿಂಗೆಲ್ಲ ಸ್ಕ್ಯಾಮ್ ಮಾಡ್ತಾರೆ. ದಯವಿಟ್ಟು ಅನ್ಸೆಕ್ಯೂರ್ಡ್ ಲೋನ್ ಕೊಡ್ತಾರ, ಇಲ್ಲ ಲಘುನ ನನ್ನ ಲೋನ್ ಸ್ಯಾಂಕ್ಷನ್ ಆಗೈತಿ ಅಂತಂದು ಜನ ಖುಷಿಯಾಗಿ ಏನು ರೊಕ್ಕ ಸಿಗ್ತೈತಲ್ಲ, ರೊಕ್ಕ ಸಿಗೋದಕ್ಕೆ ನೀವು ಅವ್ರು ಹೇಳ್ದಂಗೆ ಕೇಳ್ಕೊಂತ ಬಂದ್ರೆ ಅಂದ್ರೆ ಲಾಸ್ಟಿಗೆ ನೀವು ಸಿಗಾಕೋತೀರಿ. ಯಾಕಂದ್ರೆ ಬ್ಯಾಂಕ್ನವ್ರ ಕೆಲಸ ಏನು, ದೇ ನೀಡ್ ಟು ಟಾರ್ಗೆಟ್ ಸಮ್ ಇನ್ನೋಸೆಂಟ್ ಪೀಪಲ್ಸ್. ಒಂದು, ಎರಡನೇದು ಅವ್ರ ಟಾರ್ಗೆಟ್ ಕಂಪ್ಲೀಟ್ ಮಾಡಕ್ಕೆ ಇನ್ನೋಸೆಂಟ್ ಪೀಪಲ್ ಹಿಡಿಯಕ್ಕೆ ಟ್ರೈ ಮಾಡ್ತಾರೆ. ಇನ್ ಕೇಸ್ ನನ್ನ ಫ್ರೆಂಡ್ ಕಾಂಪ್ರಮೈಸ್ ಒಳಗೆ ಹೋಗಿದ್ದ ಅಂದ್ರೆ ಎಷ್ಟು ಲಾಸ್ ಆಕ್ಕಿತ್ತ ಅದು ನಿಮ್ಗೆ ಗೊತ್ತೈತಿ. ಮತ್ತು ಈಗೇನು ಇದನ್ನು ವಿಡಿಯೋ ನೋಡಿದವ್ರಿಗತ್ತು ಮತ್ತು ಲೈಕ್ ಸಾಮಾನ್ಯ ಜನಕ್ಕಾಗೆಲ್ಲ ಗೊತ್ತಾಗ್ಬಿಡ್ತೈತಿ. ಈಗ ನಿಮ್ಗೆ ಗೊತ್ತೈತಿ, ಈಗ ಮೊದಲೊಂದು 6 lakh 6 lakh ಇತ್ತು, ಲೈಕ್ ಐ ಟ್ರೀಟ್ ಅಂತ ಹಿಂಗೆ, ಈಗ 12 lakh ಆಗೈತಿ, ಅದು ನಿಮ್ಗೆ ಗೊತ್ತೈತಿ. ಸೊ ಮನುಷ್ಯಾಗ ಇಷ್ಟೆಲ್ಲ ಶಿಸ್ತೊಳಗೆ ಬಂದ್ರೂ ಈ ಥರ ಬ್ಯಾಂಕ್ನವ್ರ ಚೀಟಿಂಗ್ ಮಾಡ್ತಾರಂತಂದ್ರೆ ಎಲ್ಲಿ ಹೋಗ್ಬೇಕು, ನಾಲೆಜ್ ಇಲ್ಲದ ಪರ್ಸನ್ಸ್. ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿರಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದಾಗ ನನಗೆ ಓವರಾಲ್ ನಂದು ಮಾನಿಟೈಸ್ ಆಕೈತೆ ನಂದು ಯೂಟ್ಯೂಬ್ ಚಾನಲ್. ಪ್ಲೀಸ್ ನಾ ಇಂಥ ಇನ್ನೂ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ತಿರ್ತೀನಿ, ಹಂಗೆ ನಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.